ಈಗ ಕರ್ನಾಟಕ ರಾಜ್ಯದಿಂದ ರಾಜ್ಯಸಭಾ ಸದಸ್ಯ ಆಯ್ಕೆಯಾಗಿ ಇನ್ನು ಅವಧಿ ಮುಗಿಯಾಕೆ ಬಂತು. ಆದರೆ ಅವಧಿ ಮುಗಿಯೋಕ್ಕಿಂತ ಮುಂಚಿತ ಕಳೆದ 6 ವರ್ಷಗಳಿಂದ 5.5 ವರ್ಷ ಕಾಲಿಗೆ ಚಕ್ರ ಕಟ್ಕೊಂಡ ಇಡೀ ದೇಶ ತಿರುಗಾಡಿದಂಥ ರಾಜ್ಯಸಭಾ ಸದಸ್ಯನ ಇತಿಹಾಸ ಮತ್ತು ಹಿನ್ನೆಲೆ ನಿಮಗೆ ಗೊತ್ತೈತಲ್ರಿ. ಒಂದು ಸಾಮಾನ್ಯ ಕುಟುಂಬದಿಂದ ಬಂದಂಥ ವ್ಯಕ್ತಿ ಯಾವಾಗ ತಕ್ಷಣ ರಾಜ್ಯಸಭೆಗೆ ಹೋಗುತ್ತಾನೆ, ಎಲ್ಲವನ್ನೂ ಅಲ್ಲಿ ಅರ್ಥ ಮಾಡ್ಕೊಳ್ಳೋ ಸಲುವಾಗಿ ಒಂದು ತಿಂಗಳಲ್ಲಿ ಚಾಣಾಕ್ಷನಂತೆ ಪ್ರತಿಯೊಂದು ವಿಷಯಗಳನ್ನು ಅರ್ಥ ಮಾಡಿಕೊಂಡು ಇವತ್ತು ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಶಕ್ತಿ, ಅವರೇ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ. ಎಷ್ಟೋ ರಾಜ್ಯಸಭಾ ಸದಸ್ಯರು ನಾವು ನೋಡಿದ್ದೀವಿ, ಅದು ನಾಮಕರಣ ಹೆಸರಿಗೆ ಮಾತ್ರ ಇರ್ತಿತ್ತು, ಐಷಾರಾಮಿ ಜೀವನ ಮಾಡಲಿಕ್ಕೆ ಇರ್ತಿತ್ತು. ಎ ಸಿ ಬಂಗ್ಲೆದಲ್ಲಿ ಕುಣ್ತಿದ್ರು, ಎ ಸಿ ಎಲ್ಲೇ ಕುಣ್ತಿದ್ರು, ಯಾರಿಗೆ ಅಪಾಯಿಂಟ್ಮೆಂಟ್ ಕೊಡ್ತಿರ್ಕಿಲ್ಲ, ಬಂದರು ಹೋದರು ಯಾರಿಗೆ ಗೊತ್ತಿದ್ದಿರ್ಕಿಲ್ಲ, ಸವಲತ್ತುಗಳು ಮಾತ್ರ ತಗೋತಿದ್ರು, ₹1 ಅನುದಾನ ಮಾತ್ರ ತರ್ತಿರ್ಕಿಲ್ಲ. ಅದೆಲ್ಲ ನಿಮಗೆ ಗೊತ್ತಿದ್ದದ್ದು ವಿಷಯ ಐತಿ. ಆದರೆ ಈ ಈರಣ್ಣ ಕಡಾಡಿಗೆ ಭಾರತೀಯ ಜನತಾ ಪಕ್ಷ ಒಂದು ಶಿಸ್ತಿನ ಕಾರ್ಯಕರ್ತ, ಶಿಸ್ತಿನ ಸಿಪಾಯಿ ಅಂತ ತಿಳಿದು ತಕ್ಷಣ ಪ್ರಧಾನಮಂತ್ರಿ ಮೋದಿಯವರು ಮತ್ತು BL ಸಂತೋಷ್ ಅವರು ಕರ್ನಾಟಕದ ಒಂದು ಸಾಮಾನ್ಯ ರೈತ ಕುಟುಂಬದಿಂದ ಬಂದಂಥ ಈರಣ್ಣ ಕಡಾಡಿಗೆ ಒಂದು ರಾಜ್ಯಸಭೆಯಂಥ ಉನ್ನತ ಸ್ಥಾನ ಕೊಡ್ತಾರ. ಅದರಿಂದ ಭಾರತೀಯ ಜನತಾ ಪಕ್ಷಕ್ಕೆ ಮತ್ತು ಕಾರ್ಯಕರ್ತರಿಗೆ ಒಂದು ಬಿಗ್ ಟಾನಿಕ್ ಅವರೇ ಈರಣ್ಣ ಕಡಾಡಿ. ಈರಣ್ಣ ಕಡಾಡಿ ಅಧಿಕಾರ ವಹಿಸಿಕೊಂಡ ತಕ್ಷಣ ಅವರು ಏನೇನು ಮಾಡಿದಾರೆ ಅನ್ನೋದು ನಾನು ಹಲವಾರು ಬಾರಿ ಹೇಳಿದ್ದೀನಿ. ಆದರೂ ಇವತ್ತು ಮುಖ್ಯಾಂಶಗಳನ್ನ ಹೇಳಬೇಕಾಗೈತಿ. ನಮ್ಮ ರೈತಾಪಿ ಜನರು ಬೆಳೆದಂಥ ಕಾಯಿಪಲ್ಯಗಳಿಗೆ ಬೆಲೆ ಇಲ್ಲದ ಕಾರಣ ಎಲ್ಲೋ ರಸ್ತೆ ಮೇಲೆ ಚೆಲ್ಲಿ ಹೋಗ್ತಿದ್ರು. ಅವ್ರೇನು ಪ್ಲ್ಯಾನ್ ಹಾಕಿದರು, ಯಾಕೆ ಸಾಂಬ್ರಾ ವಿಮಾನ ನಿಲ್ದಾಣದಿಂದ ದೆಹಲಿಗೆ ಹೋಗಬಾರ್ದು ನಮ್ಮ ಕಾಯಿಪಲ್ಯ. ನೋಡ್ರಿ ಹೆಂಗೈತಿ ಪ್ಲ್ಯಾನ್. ರಾಜ್ಯಸಭಾ ಸದಸ್ಯ ಅರ್ಥ ಮಾಡಿಕೊಂಡು ರೈತರು ಬೆಳೆದಂಥ ಬೆಲೆ ಪ್ರತಿಯೊಂದು ಕಾಯಿಪಲ್ಯಗಳು ಮಾರಾಟ ಆಗಬೇಕು, ದಲಾಲರಿಗೆ ಕೊಡಬೇಕು, ಕೊಟ್ಟ ತಕ್ಷಣ ನಾವು ಎಷ್ಟು ಕೊಟ್ಟಷ್ಟು ಕೂಲಿ ವಾಪಸ್ ಬಂದು ಮತ್ತು ಅದನ್ನು ಮಾರಲಿಲ್ಲ ಅಂದ್ರೆ ರೇಟ್ ಡೌನ್ ಆತಂತೇಳಿ ಅದನ್ನೆಲ್ಲ ರಸ್ತೆ ಮೇಲೆ ಚೆಲ್ಲಿ ಹೋಗ್ತಿದ್ರು. ಇದೇ ಘಟಪ್ರಭಾದ ಪ್ರಮುಖ ಮಾರುಕಟ್ಟೆ ರಸ್ತೆ ಮೇಲೆ ಟಮಾಟೋಗಳು ಹೋಗಿತಿದ್ರು, ಕೊತ್ತಂಬರಿಗಳು ಹೋಗಿತಿದ್ರು, ನಾವು ನೋಡ್ಕೋತ ಬಂದೇವಿ ಬಾಲ್ಯದಿಂದ. ಆದರೆ ಈ ಈರಣ್ಣ ಕಡಾಡಿಯ ಇಚ್ಛಾಶಕ್ತಿ ನೋಡ್ರಿ ಹೆಂಗೈತಿ. ತಕ್ಷಣ ಅದರ ಸಲುವಾಗಿ ಒಂದು ಯೋಜನೆ ಸಿದ್ಧಪಡಿಸ್ತಾರೆ. ಬೆಳಗಾವಿ ಏರ್ಪೋರ್ಟ್ದಿಂದ ಟನ್ ಗಂಟಲೆ ಶೀತಲೀಕರಣವಾದಂಥ ವಿಮಾನ ಮೂಲಕ ಅದು ದೆಹಲಿಗೆ ಪ್ರಯಾಣ ಬೆಳೆಸ್ತೈತಿ. ದೆಹಲಿದಿಂದ ಮತ್ತು ದುಬೈ ಮಾರುಕಟ್ಟೆ, ಮಸ್ಕತ್ತು, ಒಮೆನ್ಗೆ ಹೋಗ್ತೈತಿ ನಮ್ಮ ತರಕಾರಿ. ಈ ಗೋಕಾಕ ತಾಲೂಕಿನ ತರಕಾರಿ ದುಬೈ ಮಾರುಕಟ್ಟೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ತೋರಿಸಿದಂಥ ಈರಣ್ಣ ಕಡಾಡಿ ಇಂಥ ರಾಜ್ಯಸಭಾ ಸದಸ್ಯ ಇರಬೇಕು. ಮತ್ತು ಎರಡನೇ ಕಾರ್ಯಕ್ರಮ ನೋಡ್ರಿ, ESI ಹಾಸ್ಪಿಟಲ್ ಇದ್ದಿರಲಿಲ್ಲ. ESI ಹಾಸ್ಪಿಟಲ್ ಬಗ್ಗೆ ಯಾರೂ ಕಾಳಜಿ ವಹಿಸಿರ್ಕಿಲ್ಲ. 2-3 ಸಾರಿ ರಾಜ್ಯಸಭಾ ಸದಸ್ಯರಾದರು, 10 ಬಾರಿ ಮಂತ್ರಿಗಳಾದರು, ಕೇಂದ್ರ ಮಂತ್ರಿ, ಯಾರೂ ಚಕಾರ ಎತ್ತಲಿಲ್ಲ. ಆದರೆ ಆ ESI ಹಾಸ್ಪಿಟಲ್ ಸಲುವಾಗಿ ಸಂಬಂಧಪಟ್ಟ ಮಂತ್ರಿಗಳ ಬಗ್ಗೆ ಹೋಗೋಗಿ ಹಗಲು ರಾತ್ರಿ ಬುತ್ತಿ ಗಂಟು ಕಟ್ಕೊಂಡು ತಿರುಗಾಡಿ ಆ ESI ಹಾಸ್ಪಿಟಲ್ ಇವತ್ತು 100 ಕೋಟಿ ರೂಪಾಯಿದ ತಲೆ ಎತ್ತಾಗತೈತಿ. ಬೆಳಗಾವಿ ಜಿಲ್ಲೆ ಹಿರಿಮೆ ಅಲ್ರಿ. ಮೂರನೇದು ನೋಡ್ರಿ, ಭಾಳ ಇಂಪಾರ್ಟೆಂಟ್. ಇದು ಭಾಳ ಇಂಪಾರ್ಟೆಂಟ್, ಈಗ ಕೇಳ್ಬೇಕು ನೀವು. ಮೂರನೇದು ಏನು ಧನಿಗೂಡಿಸಿದರು, ಕಬ್ಬು ಬೆಳೆಗಾರರ ಸಮಸ್ಯೆ, FRB ಬಿಲ್ಲು ಕೇಂದ್ರದ ರಾಜ್ಯಸಭೆಯಲ್ಲಿ ಗುಡುಗಿದರು. ಈ ಸವಲತ್ತುಗಳನ್ನು ಯಾವ ರೀತಿ ರೈತರಿಗೆ ಉಪಯೋಗ ಆಗಬೇಕನ್ನುವ ಇಚ್ಛಾಶಕ್ತಿ ಉಳ್ಳಂಥ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ 4ನೇ ಕ್ಷೇತ್ರಕ್ಕೆ ಬರ್ತಾರ. ನಮ್ಮ ಪ್ರಯಾಣಿಕರು ಇವತ್ತು ದೇಶಾದ್ಯಂತ ರೈಲ್ವೆ ಮೇಲೆ ಅವಲಂಬನ್ರಿ. ಯಾಕಂದ್ರೆ ಗರೀಬ್ ರಥ್ ಅಂತಾರೆ ಅದಕ್ಕೆ. ಬಡವರ ರೈಲು ಅಂದರೆ ಗರೀಬ್ ರಥ್. ಆ ಗರೀಬ್ ರಥದ ಮುಖಾಂತರ ಇವತ್ತು ಎಲ್ಲರೂ ಪ್ರಯಾಣ ಬಳಸ್ತಾರ. ವ್ಯಾಪಾರ ಉದ್ಯೋಗ ಮಾಡುವ ಸಲುವಾಗಿ, ನೌಕರಿ ಸಲುವಾಗಿ, ಸಣ್ಣಪುಟ್ಟ ಕೆಲಸ ಮಾಡುವ ಸಲುವಾಗಿ ಇವತ್ತು ನಗರಕ್ಕೆ ಹೋಗಬೇಕಾದ್ರೆ ರೈಲ್ವೆ ಅವಲಂಬನ. ಅದಕ್ಕೆ ಎಷ್ಟೋ ರೈಲುಗಳನ್ನು ಹೊಸದಾಗಿ ತಯಾರು ಮಾಡಿದರು. ಅಲ್ಲಿ ಇರುವಂಥ ವ್ಯವಸ್ಥೆಗಳನ್ನ ಸ್ವಚ್ಛಗೊಳಿಸಿ ಎಂತೆಂಥ ಕೋಟಿ ಖರ್ಚು ಮಾಡಿಸಿ ಪ್ಲಾಟ್ಫಾರ್ಮ್ಗಳನ್ನು ತಯಾರು ಮಾಡಿದರು. ಇವತ್ತು ನೋಡ್ಬೇಕು ನೀವು, ಗೋಕಾಕ ರೋಡ್ ಮತ್ತು ಘಟಪ್ರಭಾ ರೈಲು ನಿಲ್ದಾಣ ಉದಾಹರಣೆಗೆ. ಇದೇ ಹುಬ್ಬಳ್ಳಿಯ ಜನರಲ್ ಮ್ಯಾನೇಜರ್ಗೆ ಪದೇ ಫೋನ್ ಮಾಡಿ ಯಾವ ರೈಲುಗಳು ಇಲ್ಲಿ ನಿಂದಿರುವುದಿಲ್ಲ ಆ ರೈಲುಗಳನ್ನು ನಿಲ್ಲುವಂಥ ಪರಿಸ್ಥಿತಿ ಮಾಡಿದಂಥ ನಾಯಕನೆಂದರೆ ಈರಣ್ಣ ಕಡಾಡಿ. ಯಾವಾಗ ಈರಣ್ಣ ಕಡಾಡಿ ರಾಜ್ಯಸಭಾ ಸದಸ್ಯ ಆದ ತಕ್ಷಣ ಎಲ್ಲರೂ ವಿಚಾರ ಮಾಡಿದರು, ಏನು ಎಲ್ಲರೂ ರಾಜ್ಯಸಭಾ ಸದಸ್ಯರಾಗ್ತಾರೆ, ಹೋಗ್ಕೊಳ್ತಾರೆ, ಇವರು ಅಷ್ಟೇ ಅದೊಂದು ಗೌರವಧನ ತೆಗೆದುಕೊಳ್ಳುವ ಸಲುವಾಗಿ ಅಂತೇಳಿ ತಿಳ್ಕೊಂಡಿದ್ರು. ಆದರೆ ರಾಜ್ಯಸಭಾ ಸದಸ್ಯನ ತಾಕತ್ತು ಎಷ್ಟೈತೆ ಅಂತ ತೋರಿಸಿಕೊಟ್ಟಂಥ ಏಕೈಕ ಕರ್ನಾಟಕ ರಾಜ್ಯದ ರಾಜ್ಯಸಭಾ ಸದಸ್ಯ ಅಂದರೆ ಈರಣ್ಣ ಕಡಾಡಿ. ಪಾರ್ಲಿಮೆಂಟ್ದಲ್ಲಿ ನೋಡ್ರಿ ಗುಡುಗು, ಪ್ರತಿಯೊಂದು ಜ್ವಲಂತ ಸಮಸ್ಯೆಗಳ ಬಗ್ಗೆ ವಿಚಾರ ವಿನಿಮಯಗಳು.
ಇದೇ ರೀತಿ ರೈತಾಪಿ ಜನರ ಜೊತೆ ದೈನಂದಿನವಾಗಿ ಬೆಳಗ್ಗೆ ಎದ್ದ ತಕ್ಷಣ ಹಳ್ಳಿಗಳಲ್ಲಿ ತಿರುಗಾಡಿ ಎಲ್ಲಿ ಮಕ್ಕಳಿಗೆ ಅನಾನುಕೂಲ ಆಗತೈತಿ, ಶಾಲಾ ಕಾಲೇಜ್ ಹೋಗುವ ಸಲುವಾಗಿ ಬಸ್ ಶೆಲ್ಟರ್ಗಳು, ಕುಡಿಯುವ ನೀರಿನ ವ್ಯವಸ್ಥೆ, ತನ್ನ ಅನುದಾನ ಮತ್ತೆ ಹೆಚ್ಚಿನ ಅನುದಾನ ಸಲುವಾಗಿ ಮಂತ್ರಿಗಳ ಹತ್ತಿರ ಬೇಡಿಕೆ ಇಟ್ಟು ಎಲ್ಲವ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತಂದಂಥ ಅಜಾತಶತ್ರು ಈರಣ್ಣ ಕಡಾಡಿ ಬಗ್ಗೆ ಈಗ ಅವಧಿ ಮುಗಿಯಾಕ ಬಂತು, 6-7 ತಿಂಗಳು ಇರ್ಬೋದು. ಆದರೆ ಮೋದಿ ಮಾತ್ರ ಈ ಈರಣ್ಣ ಕಡಾಡಿನ ಕಳ್ಕೊಳ್ಳೋದಿಲ್ಲ, BL ಸಂತೋಷ ಸಹಿತ ಕಳ್ಕೊಳ್ಳೋದಿಲ್ಲ. ಕರ್ನಾಟಕ ರಾಜ್ಯದ ಪ್ರಹ್ಲಾದ ಜೋಶಿ ಮತ್ತು ಅನೇಕ ಮಂತ್ರಿಗಳು, ಸಂಸದರು ಸಹಿತ ಒತ್ತಡ ತಂದು ಇನ್ನೊಮ್ಮೆ ಅವಧಿ ಮುಂದುವರಿಸಬೇಕು, ಇವರನ್ನು ರಾಜ್ಯ ಸಚಿವರನ್ನಾಗಿ ಸಹಿತ ಮಾಡಬೇಕು. ಅದು ಗತ್ತು ಇರ್ತೈತಿ ಭಾರತೀಯ ಜನತಾ ಪಕ್ಷಕ್ಕೆ ತಕ್ಕ ಒಂದು ಶಕ್ತಿ. ಈರಣ್ಣ ಕಡಾಡಿ ಬಾಯಾಗ ನೋಡ್ರಿ ಯಾವಾಗಲೂ ಯಾವುದೇ ಜಾತಿ ಭೇದ ಇಲ್ಲ, ಯಾವುದೇ ಪಂಥ ಇಲ್ಲ. ಯಾವಾಗ ನೋಡಿದರೂ ಎಲ್ಲರೂ ನಮ್ಮವರು, ಕಾಯಕವೇ ಕೈಲಾಸ ಅಂತಾರ. ಇವನ್ಯಾರವ ಇವ ನಮ್ಮವ. ಅಲ್ಲಿ ಜಾತಿ ಭೇದ ಬರೋದಿಲ್ಲ ರೀ. ಅದಕ್ಕೆ ಜನ ಭಾಳ ಈರಣ್ಣ ಕಡಾಡಿಗೆ ಮೆಚ್ತಾರ. ಎಷ್ಟೋ ಎಲ್ಲ ಜಾತಿಯವರು ಬಂದರೂ ಸಹಿತ ಅವರ ಮನೆಯಲ್ಲಿ ಒಂದೇ ಟ್ರೀಟ್ಮೆಂಟು, ಅವ್ರ ಕಚೇರಿಯಲ್ಲಿ ಒಂದೇ ಟ್ರೀಟ್ಮೆಂಟು. ಅಲ್ಲಿ ಯಾವುದೇ ಬೇರೆ ಯಾವುದೋ VIP ಇಲ್ರಿ. ಎಲ್ಲರೂ ಸಹ ಪಂಕ್ತಿ ಭೋಜನ ಕತೆ ಮಾಡ್ತಾರೆ. ಇಂಥ ಒಬ್ಬ ಈರಣ್ಣ ಕಡಾಡಿ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಅನೇಕ ಉಡುಗೊರೆಗಳನ್ನು ಕೊಟ್ಟರು, ಬಂಪರ್ ಬಹುಮಾನಗಳನ್ನು ಕೊಟ್ಟರು. ಅವರ ಕಾಲಾವಧಿ ಇನ್ನೂ 6 ತಿಂಗಳು ಇರಬಹುದು. ಅದರ ಸಲುವಾಗಿ ಅವರ ಅಭಿಮಾನಿ ಬಳಗ ಈಗಾಗಲೇ ರಾಜ್ಯಲ್ಲ ದೇಶದ ರಾಷ್ಟ್ರೀಯ ನಾಯಕರುಗಳಿಗೆ, ಮಂತ್ರಿಗಳಿಗೂ ಸಹಿತ ಇದೇ ವಿಡಿಯೋಗಳನ್ನು ಫಾರ್ವರ್ಡ್ ಮಾಡ್ಕೋತ ಹೋಗ್ರಿ. ಅವ್ರಿಗೆ ಇನ್ನೊಂದು ಸಲ ಮುಂದುವರಿಸಬೇಕು. ಯಾಕಂದ್ರೆ ಶಕ್ತಿ ಐತಿ, ಗಟ್ಟಿ ಐತಿ, ಕೆಲಸ ಮಾಡುವಂಥ ಇಚ್ಛಾಶಕ್ತಿ ಐತಿ. ಶೋಕಿಲಾಲ್ ಅಲ್ಲ, ಐಷಾರಾಮಿ ಜೀವನ ಅಲ್ಲ, ಸಿಂಪಲ್. ಎಲ್ಲಿ ಹೋದ್ರು ಬರ್ರಿ ಈರಣ್ಣ ಕಡಾಡಿ ಅವರೇ ಅಂದ್ರೆ ತರ್ರಿ ಒಂದು ಅರ್ಧ ಕಪ್ ಚಾ ಅಂತಾರೆ. ಇಂಥ ಸಿಂಪಲ್ ರಾಜಕಾರಣ ನಮಗೆ ಭಾಳ ಇಂಟ್ರೆಸ್ಟ್ ಅಲ್ರಿ. ನಮಗೆ ನೋಡೋಕ್ಕೂ ಇಂಥವ್ರು ಅಪರೂಪ ರೀ. ಯಾಕಂದ್ರೆ ಕೆಲವು ರಾಜ್ಯಸಭಾ ನೋಡಿದ್ರು 10,000 20,000 ಕೋಟಿದವ್ರು ಇದ್ದವ್ರನ್ನ ನಾಮಕರಣ ಮಾಡ್ತಾರೆ. ಆದರೆ ಇದು ಒಬ್ಬ ರೈತಾಪಿ ಜನ, ಸಣ್ಣ ಮನೆತನದಿಂದ ಬಂದಂಥ, ರೈತ ಕುಟುಂಬದಿಂದ ಬಂದಂಥ, ಒಂದು ಚಹಾ ಅಂಗಡಿ ಇಟ್ಕೊಂಡು ಒಂದು ಜೀವನ ಮಾಡಿದಂಥ ವ್ಯಕ್ತಿ. ಆಮೇಲೆ ಕೃಷಿಕರಿಗೆ ಗೊಬ್ಬರ ಅಂಗಡಿ ತಯಾರು ಮಾಡಿದರು. ತಮ್ಮಷ್ಟಕ್ಕೆ ತಾವೇ ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಇವತ್ತು ದೆಹಲಿ ಪಾರ್ಲಿಮೆಂಟದಲ್ಲಿ ಹೋಗಿ ಇವತ್ತು ರಾದ್ದಾಂತ ಮಾಡಿ ಕರ್ನಾಟಕಕ್ಕೆ ಒಂದು ತತ್ವ ಸಿದ್ಧಾಂತ ತಂದಂಥ ಈರಣ್ಣ ಕಡಾಡಿ ಅಲ್ಲಿ ಪಾರ್ಲಿಮೆಂಟ್ದಲ್ಲಿ ಮಾತಾಡಿದ ಒಂದು ವಿಡಿಯೋ ಹಾಕ್ತೀನಿ. ಮತ್ತು ರೈಲು ನಿಲ್ದಾಣದ ಬಗ್ಗೆ ಫೋನ್ ಮುಖಾಂತರ ಮಾತಾಡಿದ್ದು ಭಾಳ ಟ್ರೆಂಡ್ ಆಗೈತಿ, ವೈರಲ್ ಆಗೈತಿ. ಅದನ್ನು ಇವತ್ತು ವಿಡಿಯೋ ಹಾಕ್ತೀನಿ. ಇಂಥ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂಥ ಈರಣ್ಣ ಕಡಾಡಿ ಬಗ್ಗೆ ಕರ್ನಾಟಕದ ಮಹಾಜನತೆ ಏನು ಅನಿಸಿಕೆಗಳದಾವ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕ್ತೀರಿ. ಭಾರತೀಯ ಜನತಾ ಪಕ್ಷದಲ್ಲಿ ಹೃದಯವಂತರು, ಶುದ್ಧರು, ಭಾರತಾಂಬೆಯ ಮಕ್ಕಳಂತೆ ಎಲ್ಲ ಜಾತಿ ಧರ್ಮದವರನ್ನು ತೆಗೆದುಕೊಂಡು ಹೋಗುವಂಥ ಒಂದು ನಾವಿಕನ ಕ್ಯಾಪ್ಟನ್ ಧೋನಿ ನಾಯಕ್ ಅಂದರೆ ಈರಣ್ಣ ಕಡಾಡಿ. ಇವತ್ತು ಭಾಳ ಹೆಮ್ಮೆಯಿಂದ ಹೇಳ್ಬೇಕನ್ನಿಸ್ತೈತಿ. ಈರಣ್ಣ ಕಡಾಡಿ ಅಜಾತಶತ್ರು ಕಾರ್ಯಕರ್ತರನ್ನು ಬೆಳೆಸಿ ಪಕ್ಷ ಸಂಘಟನೆ ಮಾಡಿ ಇವತ್ತು ರಾಜ್ಯಕ್ಕೆ ಒಂದು ಹೆಸರುವಾಸಿಯಾದಂಥ ಸಾಮಾನ್ಯ ಕಾರ್ಯಕರ್ತ ಈರಣ್ಣ ಕಡಾಡಿ ಏನು ಮಾತಾಡಿದಾರ ತೋರಿಸ್ಲೇಬೇಕಲ್ರಿ. ಹಂಗಾದ್ರೆ ಯೂಟ್ಯೂಬ್ದಾಗ ಬಿಡ ನೋಡ್ರಿ, ನಂಬರ್ 1 ನ್ಯೂಸ್ ಕನ್ನಡ, ಫೇಸ್ಬುಕ್ ಫಾಲೋ ಮಾಡ್ಕೊತ ಹೋಗ್ರಿ. ಮತ್ತೊಂದು ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಸಭಾಪತಿಗಳೇ ನಮಸ್ಕಾರ. ಕರ್ನಾಟಕದ ಕಬ್ಬು ಬೆಳೆಯುವ ಕೋಟ್ಯಾಂತರ ರೈತರು ಮತ್ತು ಸಕ್ಕರೆ ಉದ್ಯಮಕ್ಕೆ ಸಂಬಂಧಿಸಿದಂತೆ ಗಂಭೀರ ಸಮಸ್ಯೆಗಳನ್ನು ನಾನು ಈ ಸದನದ ಮೂಲಕ ಕೇಂದ್ರ ಸರ್ಕಾರದ ಗಮನ ಸೆಳೆಯಲು ಬಯಸುತ್ತೇನೆ. ಈ ಅವಕಾಶ ನೀಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳನ್ನು ಕೂಡ ಅರ್ಪಿಸುತ್ತೇನೆ. ದೇಶದ ಕೃಷಿ ಆಧಾರಿತ ಪ್ರಮುಖ ವಲಯದಲ್ಲಿ ಸಕ್ಕರೆ ಉದ್ಯಮವು ಕೂಡ ಒಂದು ದೊಡ್ಡ ಉದ್ಯಮವಾಗಿದೆ. ಇದು ಕೋಟ್ಯಾಂತರ ಜನ ರೈತರು, ಕಾರ್ಮಿಕರು, ವ್ಯಾಪಾರಿಗಳು ಮತ್ತು ಉದ್ಯಮಿಗಳು ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷವಾಗಿ ತಮ್ಮ ಜೀವನೋಪಾಯವನ್ನು ಇದರಲ್ಲಿ ಕಂಡುಕೊಂಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ 81 ಸಕ್ಕರೆ ಕಾರ್ಖಾನೆಗಳು ಕಾರ್ಯನಿರ್ವಹಿಸುತ್ತಿವೆ. ರೈತರ ಕಠಿಣ ಪರಿಶ್ರಮದ ಫಲವಾಗಿ ದೇಶದ ಸಕ್ಕರೆ ಉತ್ಪಾದನೆಯಲ್ಲಿ ಕರ್ನಾಟಕ ರಾಜ್ಯವು 3ನೇ ಸ್ಥಾನದಲ್ಲಿದೆ. ದೇಶದ ಒಟ್ಟು ಸಕ್ಕರೆ ಉತ್ಪಾದನೆಯಲ್ಲಿ 16% ಕರ್ನಾಟಕದಲ್ಲಿ ಉತ್ಪಾದನೆಯಾಗುತ್ತದೆ. ರಾಜ್ಯದಲ್ಲಿ ಸುಮಾರು 7.5 ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಕಬ್ಬು ಬೆಳೆಯಲಾಗುತ್ತಿದ್ದು, ಇದರಿಂದ ಸುಮಾರು 45 ಲಕ್ಷ ಮೆಟ್ರಿಕ್ ಟನ್ಗಳಷ್ಟು ಸಕ್ಕರೆ ಉತ್ಪಾದಿಸಲಾಗುತ್ತದೆ. ಹಾಗೂ ಸುಮಾರು 270 ಕೋಟಿ ಲೀಟರ್ ಎಥೆನಾಲ್ ಉತ್ಪಾದಿಸುವುದರ ಜೊತೆಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಲ್ಲ ಉತ್ಪಾದನೆ ಕೂಡ ಮಾಡಲಾಗುತ್ತದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು ರೈತರ ಕಲ್ಯಾಣಕ್ಕೆ ಬದ್ಧವಾಗಿದೆ. ರೈತರ ಕಠಿಣ ಪರಿಶ್ರಮಕ್ಕೆ ತಕ್ಕ ಆದಾಯ ನೀಡುವ ಹಿನ್ನೆಲೆಯಲ್ಲಿ ಸುಮಾರು 23 ಬೆಳೆಗಳಿಗೆ ಬೆಂಬಲ ಬೆಲೆ ಘೋಷಿಸಲಾಗಿದೆ. ಜೊತೆಗೆ ಕಬ್ಬಿನ ಬೆಳೆಗೂ ಕೂಡ ಪ್ರತಿ ಟನ್ಗೆ 3,550 ರೂಪಾಯಿಗಳ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ಘೋಷಿಸಿರುವುದನ್ನು ನಾನು ಸ್ವಾಗತಿಸುತ್ತೇನೆ. ಕಬ್ಬು ಬೆಳೆಯುವ ರೈತರ ಹಿತದೃಷ್ಟಿಯಿಂದ 3 ಬೇಡಿಕೆಗಳ ಬಗ್ಗೆ ಕೇಂದ್ರ ಸರ್ಕಾರದ ಗಮನ ಹರಿಸಬೇಕೆಂದು ನಾನು ವಿನಂತಿಸುತ್ತೇನೆ.
ಪ್ರತಿ ಬಾರಿ FRP ದರ ನಿಗದಿ ಮಾಡುವಾಗ ಕಬ್ಬಿನ ರಿಕವರಿಯನ್ನು 9.5ರಿಂದ 10.25ಕ್ಕೆ ರಿಕವರಿ ಪ್ರಮಾಣವನ್ನು ಏರಿಕೆ ಮಾಡಲಾಗಿದೆ. ಆದರೆ ಕರ್ನಾಟಕ ರಾಜ್ಯದ ಕಬ್ಬು ಬೆಳೆಯ ಸರಾಸರಿ ರಿಕವರಿ 9.5 ಆಗಿರುವುದರಿಂದ 10.25ಕ್ಕೆ ಹೆಚ್ಚಿಸಿರುವ ರಿಕವರಿ ಪ್ರಮಾಣವನ್ನು ಮರುಪರಿಶೀಲಿಸಿ 9.5 ರಿಕವರಿ ಪ್ರಮಾಣವನ್ನು ಇಳಿಕೆ ಮಾಡಲು ಕೋರುತ್ತೇನೆ. FRP ದರ ನಿಗದಿ ಮಾಡುವಾಗ ಕಬ್ಬು ಕಟಾವು ಮತ್ತು ಸಾರಿಗೆ ವೆಚ್ಚ ಸೇರಿಸಿ ದರ ನಿಗದಿ ಮಾಡಿರುವುದು ವೈಜ್ಞಾನಿಕವಲ್ಲದ ಕಾರಣ ಕಬ್ಬು ಕಟಾವು ಮತ್ತು ಸಾರಿಗೆ ಹೊರತುಪಡಿಸಿ FRP ದರ ನಿಗದಿ ಮಾಡುವುದು ತೀರಾ ಅಗತ್ಯವಾಗಿದೆ. 2019ರಿಂದ ಸಕ್ಕರೆಯ MSP ದರ ಪ್ರತಿ ಕೆಜಿಗೆ ಕೇವಲ 31 ರೂಪಾಯಿ ಮಾತ್ರ ಇದ್ದು ಅದನ್ನು ಹೆಚ್ಚಿಗೆ ಮಾಡಿರುವುದಿಲ್ಲ. ಈ ಕಾರಣದಿಂದ ಸಕ್ಕರೆ ಕಾರ್ಖಾನೆಗಳು ರೈತರ ಕಬ್ಬಿಗೆ ಹೆಚ್ಚಿಗೆ ದರ ನೀಡಲು ಹಿಂದೇಟು ಹಾಕುತ್ತಿವೆ. ಆದರೆ ಈಗಾಗಲೇ ಮುಕ್ತ ಮಾರುಕಟ್ಟೆಯಲ್ಲಿ ಪ್ರತಿ ಕೆಜಿಗೆ ಸುಮಾರು 40 ರೂಪಾಯಿಯಂತೆ ಸಕ್ಕರೆ ಮಾರಾಟವಾಗುವ ಕಾರಣ ಸಕ್ಕರೆ MSP ದರವನ್ನು ಹೆಚ್ಚಿಗೆ ಮಾಡುವುದು ಅನಿವಾರ್ಯವಾಗಿದೆ. ಇದರಿಂದ ಕಬ್ಬು ಬೆಳೆಗಾರರು ಮತ್ತು ಸಕ್ಕರೆ ಉದ್ಯಮಕ್ಕೆ ಹೆಚ್ಚು ಸಹಾಯವಾಗಲಿದೆ. ಕರ್ನಾಟಕ ರಾಜ್ಯದಲ್ಲಿ 270 ಕೋಟಿ ಲೀಟರ್ ಇಥನಾಲ್ ಉತ್ಪಾದನೆಯಾಗುತ್ತಿದ್ದು ಕರ್ನಾಟಕ ರಾಜ್ಯಕ್ಕೂ ಕೂಡ ಇಥನಾಲ್ ಮಾರಾಟಕ್ಕೆ ಹೆಚ್ಚಿನ ಅವಕಾಶ ನೀಡಬೇಕಾಗಿ ವಿನಂತಿಸುತ್ತೇನೆ. ಇದರಿಂದಾಗಿ ಕೋಟ್ಯಾಂತರ ಜನ ರೈತರು, ಕಾರ್ಮಿಕರು, ಉದ್ಯಮಿಗಳು, ವ್ಯಾಪಾರಸ್ಥರು ಇದರ ಲಾಭವನ್ನು ಪಡೆಯಲಿಕ್ಕೆ ಸಾಧ್ಯವಿದೆ. ಹೀಗಾಗಿ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಕಬ್ಬು ಬೆಳೆಗಾರರ ಸಹಾಯಕ್ಕೆ ಬರಬೇಕಾಗಿ ನಾನು ಈ ಸದನದ ಮೂಲಕ ಕೇಂದ್ರ ಸರ್ಕಾರವನ್ನು ವಿನಂತಿಸುತ್ತೇನೆ. ಧನ್ಯವಾದಗಳು ಸಭಾಪತಿಗಳು. ಈಗ ಏನು ಡಿಮ್ಯಾಂಡ್ ಅಂದರೆ ಗೋಕಾಕ್ ರೋಡ ಗೋಕಾಕ್ ಇನ್ ಫ್ಯೂಚರ್ ಡಿಸ್ಟಿಕ್ ಆಗುವಂಥ ಇದದ ಅಂದರೆ ಗೋಕಾಕ್ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ ಆಗ್ತದೆ. ಮ್ಯಾಕ್ಸಿಮಮ್ ಪ್ರಯಾಣಿಕರು ಇಲ್ಲಿಂದ ಘಟಪ್ರಭಕ್ಕಿಂತ ಇಲ್ಲೇ ಜಾಸ್ತಿ ಪ್ರಯಾಣಿಕರು ಅದಾರ. ಟ್ರೈನ್ಗಳೆಲ್ಲ ನೀವು ಅಲ್ಲೇ ಸ್ಟಾಪ್ ಮಾಡ್ಸಾತ್ರಿ, ಇಲ್ಲೊಂದು ಎರಡು ಮಾಡಿರಿ ಅಂತ ಅವ್ರ ಡಿಮ್ಯಾಂಡ್ ಅದು. LTT ಅದು ಅಂದರೆ ಸರ್ಕಾರಿ ನೌಕರರು ತಾಲೂಕು ಹೆಡ್ ಕ್ವಾರ್ಟರ್ಗೆ ಬರ್ತಾರೆ, ಇನ್ ಫ್ಯೂಚರ್ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಗೆ ಬರೋದಾಗ್ತೈತಿ. ಅದಕ್ಕೆ ಅಲ್ಲಿ ಸ್ಟಾಪ್ ಕೊಡ್ರಿ ಅಂತ ಅವ್ರ ಡಿಮ್ಯಾಂಡ್ ಅದ. ಗೋಕಾಕ್ ರೋಡಿಗೆ ಸ್ವಲ್ಪ ನೋಡಿ ಪರಿಶೀಲನೆ ಮಾಡಿ. ಓಕೆ.